ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ನೀವೆಲ್ಲರೂ ಸಂತೋಷವಾಗಿ ಕ್ಷೇಮವಾಗಿದ್ದೀರಿ ಎಂದು ನಾನು ಕರ್ತನಲ್ಲಿ ನಂಬಿದ್ದೇನೆ. ನಿಮ್ಮೆಲ್ಲರಿಗೋಸ್ಕರ ನಾನು ಪ್ರಾರ್ಥಿಸುವವನಾಗಿದ್ದೇನೆ. ಇಂದು ಧ್ಯಾನ ಮಾಡುವಂಥ ವಿಷಯ, ಎಲ್ಲರಿಗೂ ಅದ್ಭುತಗಳನ್ನು ಮಾಡುವ ದೇವರು. ಎಲ್ಲರಿಗೂ ದೇವರು ಅದ್ಭುತಗಳನ್ನು ಮಾಡುತ್ತಾರೆ. ಈ ವಾಕ್ಯವನ್ನು ಪೂರ್ತಿ ಕೇಳಿಸಿಕೊಂಡು ದೇವರ ಮೇಲೆ ನಂಬಿಕೆ ಇಟ್ಟು, ದೇವರ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುವಾಗ ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆಯುತ್ತದೆ. ನೋಡ್ರಿ ಪ್ರಿಯರೇ, ಯೆರೆಮೀಯನ ಪ್ರವಾದನ ಗ್ರಂಥ 32ನೇ ಅಧ್ಯಾಯ 27ನೇ ವಚನದಲ್ಲಿ, ಇಗೋ ನಾನು ಯೆಹೋವನು, ನರಪ್ರಾಣಿಗೆಲ್ಲ ದೇವರು, ನನಗೆ ಅಸಾಧ್ಯವಾದುದುಂಟೋ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಈ ವಾಕ್ಯವನ್ನು ಗಮನಿಸ್ರಿ. ದೇವರು ನರಪ್ರಾಣಿಗೆಲ್ಲ ದೇವರಾಗಿದ್ದಾನೆ. ಪ್ರಪಂಚದಲ್ಲಿರುವಂಥ ಎಲ್ಲ ನರ ಮನುಷ್ಯರಿಗೆ ಆತನು ದೇವರಾಗಿದ್ದಾನೆ. ದೇವರು ಎಲ್ಲರಿಗೂ ಅದ್ಭುತಗಳನ್ನು ಮಾಡಲು ಸಿದ್ಧನಾಗಿದ್ದಾನೆ. ನೀವು ಈ ದೇವರನ್ನ ನಂಬಬೇಕು. ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. ಇಗೋ ನಾನು ಯೆಹೋವನು, ನರಪ್ರಾಣಿಗೆಲ್ಲ ದೇವರು. ಹಾಗಾದ್ರೆ ಸೃಷ್ಟಿಕರ್ತನೊಬ್ಬನೇ, ಸಕಲವನ್ನ ಉಂಟು ಮಾಡಿದ ದೇವರು, ಮನುಷ್ಯರನ್ನ ಸೃಷ್ಟಿ ಮಾಡಿದಂಥ ದೇವರೊಬ್ಬನೇ. ಆತನು ನರಪ್ರಾಣಿಗೆಲ್ಲ ದೇವರಾಗಿದ್ದಾನೆ. ಆ ದೇವರು ಏನು ಹೇಳ್ತಾ ಇದ್ದಾರೆ? ನನಗೆ ಅಸಾಧ್ಯವಾದದುಂಟೋ? ದೇವರ ಕೈಯಲ್ಲಿ ಆಗದ ಕಾರ್ಯ ಒಂದೂ ಇಲ್ಲ. ದೇವರು ಹೇಳ್ತಾ ಇದ್ದಾರೆ, ನನಗೆ ಅಸಾಧ್ಯವಾದುದುಂಟೋ? ನನಗೆಲ್ಲವೂ ಸಾಧ್ಯ ಎಂಬುದಾಗಿ ದೇವರು ವಾಕ್ಯದ ಮೂಲಕ ಮಾತನಾಡ್ತಿದ್ದಾರೆ. ನಿಮ್ಮ ಕುಟುಂಬದಲ್ಲಿ ಅದ್ಭುತಗಳನ್ನು ಮಾಡಲು, ಬಿಡುಗಡೆಯನ್ನು ಕೊಡಲು, ಆಶೀರ್ವಾದವನ್ನು ಕೊಡಲು, ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ಮಾಡಲು ದೇವರು ಶಕ್ತನಾಗಿದ್ದಾನೆ. ಇದನ್ನ ಮೊದಲು ನೀವು ನಂಬಬೇಕು. ದೇವರಿಂದ ಎಲ್ಲವೂ ಸಾಧ್ಯ. ಆತನ ಕೈಯಲ್ಲಿ ಆಗದ ಕಾರ್ಯ ಒಂದೂ ಇಲ್ಲ. ಇದನ್ನು ಮೊದಲು ನೀವು ತಿಳ್ಕೊಳ್ಬೇಕು. ಮಾತ್ರವಲ್ಲದೆ, ಯಾವುದೇ ವ್ಯಕ್ತಿಯಾಗಲಿ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಯನ್ನ ದೇವರು ಕೇಳುತ್ತಾರೆ. ಯಾಕಂದ್ರೆ ನರಪ್ರಾಣಿಗೆಲ್ಲ ದೇವರು ಒಬ್ಬನೇ. ಆತನು ಕರ್ತನಾದ ಯೇಸು ಕ್ರಿಸ್ತನು. ಆತನು ನಿಮ್ಮ ಪ್ರಾರ್ಥನೆಯನ್ನು ಕೇಳಲು ಸಿದ್ಧನಿದ್ದಾನೆ. ನೀವು ಪ್ರಾರ್ಥನೆ ಮಾಡಬೇಕು. ನನ್ನ ಸೃಷ್ಟಿಕರ್ತನಾದ ದೇವರೇ, ನನ್ನನ್ನು ಉಂಟು ಮಾಡಿದ ದೇವರೇ, ನಿನ್ನ ಕೃಪೆಯನ್ನು ನನಗೆ ಅನುಗ್ರಹಿಸಿ ಕೊಡ್ರಿ, ನನ್ನ ಸಮಸ್ಯೆಗಳಿಂದ ಬಿಡುಗಡೆ ಕೊಡ್ರಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ದೇವರು ನಿಮಗೆ ಅದ್ಭುತಗಳನ್ನು ಮಾಡಲು ಆತನು ಸಿದ್ಧನಿದ್ದಾನೆ. ಯಾಕಂದ್ರೆ ಎಲ್ಲ ನರ ಮನುಷ್ಯರಿಗೂ ಆತನೇ ದೇವರು. ನೋಡ್ರಿ, ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೆಶಾಯನ ಪ್ರವಾದನ ಗ್ರಂಥ 45ನೇ ಅಧ್ಯಾಯ 12ನೇ ವಚನದಲ್ಲಿ, ಭೂಲೋಕವನ್ನು ಉಂಟು ಮಾಡಿ ಅದರಲ್ಲಿನ ಮನುಷ್ಯರನ್ನು ಸೃಷ್ಟಿಸಿದವನು ನಾನೇ. ನನ್ನ ಕೈಗಳೇ ಆಕಾಶ ಮಂಡಲವನ್ನು ಹರಡಿದವು, ನಕ್ಷತ್ರ ಸೈನ್ಯಕ್ಕೆ ಅಪ್ಪಣೆ ಕೊಟ್ಟವನು ನಾನೇ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಭೂಲೋಕವನ್ನು ಉಂಟು ಮಾಡಿ ಅದರಲ್ಲಿನ ಮನುಷ್ಯರನ್ನು ಸೃಷ್ಟಿಸಿದವನು ನಾನೇ. ಎಲ್ಲ ಮನುಷ್ಯರನ್ನ ಸೃಷ್ಟಿ ಮಾಡಿದ ದೇವರು ಆತನೊಬ್ಬನೇ. ಭೂಮಿಯನ್ನು, ಆಕಾಶವನ್ನು, ಸೂರ್ಯ ಚಂದ್ರ ನಕ್ಷತ್ರವನ್ನು, ಗಾಳಿಯನ್ನು, ಸಕಲವನ್ನ ಉಂಟು ಮಾಡಿದ ದೇವರು, ಎಲ್ಲವನ್ನ ಮಾಡಲು ಶಕ್ತನಾದ ದೇವರು. ನಿಮ್ಮ ಸಮಸ್ಯೆಗಳಿಂದ ಬಿಡುಗಡೆ ಕೊಡಲು ಆತನು ಶಕ್ತನಾಗಿದ್ದಾನೆ. ಸಮಸ್ಯೆ ನಿಮಗೆ ದೊಡ್ಡದಾಗಿರ್ಬೋದು, ಕಷ್ಟಗಳು ನಿಮಗೆ ದೊಡ್ಡದಾಗಿರ್ಬೋದು, ಆದರೆ ದೇವರಿಗೆ ಅದು ದೊಡ್ಡದಲ್ಲ. ಯಾಕಂದ್ರೆ ನನಗೆ ಅಸಾಧ್ಯವಾದುಂಟೋ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಸಕಲವನ್ನ ಉಂಟು ಮಾಡಿದ ದೇವರು, ಸರ್ವಶಕ್ತನಾದ ದೇವರು, ಮಹೋನ್ನತ ದೇವರು, ರಾಜಾದಿ ರಾಜನು, ಕರ್ತಾದಿ ಕರ್ತನು ನಿಮಗೆ ಅದ್ಭುತಗಳನ್ನು ಮಾಡಲು ಸಿದ್ಧನಾಗಿದ್ದಾನೆ. ಮೊದಲು ಈ ಸರ್ವಶಕ್ತನಾದ ದೇವರನ್ನು ನೀವು ತಿಳಿಯಬೇಕು. ಯಾವ ವ್ಯಕ್ತಿ ದೇವರನ್ನ ತಿಳ್ಕೊಳ್ಳುತ್ತಾನೋ ಆ ವ್ಯಕ್ತಿ
ಪ್ರಾರ್ಥನೆ ಮಾಡಿ ಎಲ್ಲವನ್ನ ಪಡಕೊಳ್ಳುತ್ತಾನೆ. ನೀವು ದೇವರನ್ನ ತಿಳ್ಕೊಳ್ಳಬೇಕು. ಅದಕ್ಕಾಗಿಯೇ ಸತ್ಯವೇದವನ್ನ ಕ್ರಮವಾಗಿ ಓದಿ ದೇವರು ನಮಗೇನೆಲ್ಲ ವಾಗ್ದಾನ ಮಾಡಿದ್ದಾರೆ, ದೇವರೆಷ್ಟು ದೊಡ್ಡವನು ಎಂಬುದಾಗಿ ದೇವರ ಬಗ್ಗೆ ನೀವು ತಿಳ್ಕೊಳ್ಳಬೇಕು. ನೋಡ್ರಿ, ಯೆಶಾಯನ ಪ್ರವಾದನ ಗ್ರಂಥ 66ನೇ ಅಧ್ಯಾಯ 1ನೇ ವಚನದಲ್ಲಿ ಯೆಹೋವನು ಹೀಗೆನ್ನುತ್ತಾನೆ, ಆಕಾಶವು ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಆಕಾಶ ದೇವರಿಗೆ ಸಿಂಹಾಸನ, ಭೂಮಿ ಆತನಿಗೆ ಪಾದಪೀಠ. ಹಾಗಾದ್ರೆ ದೇವರು ಎಷ್ಟು ದೊಡ್ಡವನು! ಆತನು ಸರ್ವಶಕ್ತನು, ಮಹೋನ್ನತನು, ರಾಜಾದಿರಾಜನು, ಕರ್ತಾದಿಕರ್ತನು. ಆತನ ಶಕ್ತಿಯನ್ನು, ಆತನ ಮಹಿಮೆಯನ್ನು ವರ್ಣಿಸಲು ಸಾಧ್ಯವಿಲ್ಲ. ಅಷ್ಟು ಮಹೋನ್ನತ ದೇವರು. ಈ ದೇವರು ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಎಲ್ಲರಿಗೂ ಅದ್ಭುತಗಳನ್ನು ಮಾಡುವ ಸರ್ವಶಕ್ತನು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನನಗೆ ಅಸಾಧ್ಯವಾದುದುಂಟೋ? ದೇವರ ಕೈಯಲ್ಲಿ ಆಗದ ಕಾರ್ಯ ಒಂದೂ ಇಲ್ಲ. ನೀವು ಹೇಳ್ರಿ, ನನ್ನ ದೇವರ ಕೈಯಲ್ಲಿ ಆಗದ ಕಾರ್ಯ ಒಂದೂ ಇಲ್ಲ. ದೇವರು ನನ್ನ ಜೀವಿತ ಎಲ್ಲ ಅದ್ಭುತಗಳನ್ನು ಮಾಡಲು ಶಕ್ತನಾಗಿದ್ದಾನೆ ಎಂಬುದಾಗಿ ನೀವು ನಂಬಬೇಕು. ಈ ದೇವರ ಬಗ್ಗೆ ನೀವು ತಿಳ್ಕೊಳ್ಬೇಕು. ದೇವರೆಷ್ಟು ದೊಡ್ಡವನು, ಆತನು ಮಹೋನ್ನತನು, ಸಕಲವನ್ನ ಉಂಟು ಮಾಡಿದ ಸರ್ವಶಕ್ತನಾದ ದೇವರು. ಈ ದೇವರನ್ನ ನೀವು ತಿಳಿಯಬೇಕು. ತಿಳಿದಂತ ವ್ಯಕ್ತಿ ಈ ಲೋಕದಲ್ಲಿ ಧೈರ್ಯದಿಂದ ಜೀವನ ಮಾಡ್ತಾನೆ. ಸಮಸ್ಯೆಗಳು, ಹೋರಾಟಗಳು ಬಂದಾಗ ಪ್ರಾರ್ಥನೆ ಮಾಡಿ ಆ ಸಮಸ್ಯೆಗಳಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತಾನೆ. ಶೋಧನೆಗಳು ಬಂದಾಗ ಪ್ರಾರ್ಥನೆ ಮಾಡಿ ಜಯವನ್ನ ಪಡೆದುಕೊಳ್ಳುತ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿಮ್ಮ ಸಮಸ್ಯೆಗಳನ್ನು ನೋಡಿ, ಕಷ್ಟಗಳನ್ನು ನೋಡಿ ವೇದನೆ ಪಡ್ತಿದ್ದೀರೋ, ನಿಮಗೆ ದೇವರು ಅದ್ಭುತಗಳನ್ನು ಮಾಡುತ್ತಾರೆ. ಅದ್ಭುತಗಳನ್ನು ಮಾಡುವ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೋಡ್ರಿ, ಯೆಶಾಯನ ಪ್ರವಾದನ ಗ್ರಂಥ 9ನೇ ಅಧ್ಯಾಯ 6ನೇ ವಚನದಲ್ಲಿ ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಎಂಬುದು ಅವನ ಹೆಸರು. ದೇವರು ಮೊದಲದಾಗಿ ಅದ್ಭುತ ಸ್ವರೂಪನಾಗಿದ್ದಾನೆ. ಆತನು ಅದ್ಭುತಗಳನ್ನು ಮಾಡುವ ದೇವರು, ಸಕಲವನ್ನ ಉಂಟು ಮಾಡಿದ ಸರ್ವಶಕ್ತನಾದ ದೇವರು. ನಿಮಗೆ ಅದ್ಭುತಗಳನ್ನು ಮಾಡಲು ಆತನು ಸಿದ್ಧನಾಗಿದ್ದಾನೆ, ಶಕ್ತನಾಗಿದ್ದಾನೆ. ಇದನ್ನು ನೀವು ತಿಳ್ಕೊಳ್ಬೇಕು. ದೇವರು ಮೊದಲು ಅದ್ಭುತ ಸ್ವರೂಪನಾಗಿದ್ದಾನೆ, ಮಾತ್ರವಲ್ಲದೆ ಆಲೋಚನಕರ್ತನು, ನಿಮಗೆ ಆಲೋಚನೆ ಕೊಡುವ ದೇವರು. ಮಾತ್ರವಲ್ಲದೆ ಪರಾಕ್ರಮಿಯಾದ ದೇವರು, ಅಂದರೆ ಆತನ ಕೈಯಲ್ಲಿ ಆಗದ ಕಾರ್ಯ ಒಂದು ಇಲ್ಲ. ಪರಾಕ್ರಮಿಯಾದ ದೇವರು. ಮಾತ್ರವಲ್ಲದೆ ನಿತ್ಯನಾದ ತಂದೆ. ಈ ಲೋಕದ ಜೀವಿತವೆಲ್ಲ ನಿಮ್ಮ ಜೊತೆಯಲ್ಲಿರುವ ತಂದೆಯಾದ ದೇವರು. ಮಾತ್ರವಲ್ಲದೆ ಸಮಾಧಾನ ಪ್ರಭು ಎಂಬುದು ಅವನ ಹೆಸರು. ಹಲ್ಲೆಲೂಯ. ದೇವರು ನಿಮ್ಮ ಜೀವಿತದಲ್ಲಿ ಸಮಾಧಾನವನ್ನ, ಸಂತೋಷವನ್ನ, ನೆಮ್ಮದಿಯನ್ನ ಕೊಡುವ ದೇವರಾಗಿದ್ದಾನೆ. ನೀವು ತಿಳ್ಕೊಳ್ಬೇಕು. ದೇವರ ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಆಗಿದ್ದಾನೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆತ ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಲು ಶಕ್ತನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಸಮಸ್ಯೆಗಳನ್ನು, ಹೋರಾಟಗಳನ್ನು ನೋಡಿ ನೋಡಿ ಸೋತು ಹೋಗಿದ್ದೀರೋ? ನನ್ನ ಕುಟುಂಬ ಯಾವಾಗ ಸರೋಗ್ತದೆ? ನನ್ನ ಸಮಸ್ಯೆಗಳಿಂದ ಯಾವಾಗ ಬಿಡುಗಡೆ? ಈ ಹೋರಾಟದಿಂದ ಯಾವಾಗ ಬಿಡುಗಡೆ ಎಂಬುದಾಗಿ ನೀವು ವೇದನೆ ಪಡ್ತಿದ್ದೀರೋ? ನಿಮಗೆ ದೇವರು ಅದ್ಭುತಗಳನ್ನು ಮಾಡಲು ಶಕ್ತನಾಗಿದ್ದಾನೆ. ಈ ಸರ್ವಶಕ್ತನಾದ ದೇವರ ಮೇಲೆ ನಂಬಿಕೆ ಇಡಬೇಕು. ನೀವು ಈ ವಾಕ್ಯವನ್ನು ನಂಬಿ ನೀವು ಪ್ರಾರ್ಥನೆ ಮಾಡಬೇಕು. ನೀವು ಪ್ರಾರ್ಥನೆ ಮಾಡುವಾಗ ನಿಮಗೆ ಅದ್ಭುತಗಳನ್ನು ಮಾಡುತ್ತಾನೆ. ನೀವು ಅನೇಕ ಕಷ್ಟಗಳಲ್ಲಿ, ಹೋರಾಟಗಳಲ್ಲಿ, ಸಮಸ್ಯೆಗಳಲ್ಲಿ, ಶರೀರದಲ್ಲಿ ಆರೋಗ್ಯವಿಲ್ಲದೆ ನೀವು ವೇದನೆ ಪಡ್ತಿರಬಹುದು. ದೇವರ ಮೇಲೆ ನಂಬಿಕೆ ಇಡ್ರಿ.
ಈ ವಾಕ್ಯವನ್ನು ಬಿಗಿಯಾಗಿ ಹಿಡಿದುಕೊಂಡು ಪ್ರಾರ್ಥಿಸಿರಿ. ನೀವು ರೋಗದಲ್ಲಿ ಕಷ್ಟಪಡ್ತಿದ್ದೀರೋ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ನೋಡ್ರಿ. ಯೆಶಾಯನ ಪ್ರವಾದನ ಗ್ರಂಥ 53ನೇ ಅಧ್ಯಾಯ 5ನೇ ವಚನದಲ್ಲಿ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ಗುಣವಾಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಸರ್ವಶಕ್ತನಾದ ದೇವರು, ಮಹೋನ್ನತ ದೇವರು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ದೇವರು, ರಾಜಾದಿ ರಾಜನು, ಕರ್ತಾದಿ ಕರ್ತನು, ನರ ಮನುಷ್ಯನಾಗಿ ಈ ಲೋಕಕ್ಕೆ ಯಾತಕ್ಕಾಗಿ ಬಂದನು? ನಮ್ಮ ಪಾಪದಿಂದ, ಶಾಪದಿಂದ, ದರಿದ್ರತನದಿಂದ, ಸೈತಾನ ಬಂಧನದಿಂದ ಬಿಡುಗಡೆ ಕೊಟ್ಟು ನರಕದಿಂದ ಪಾರು ಮಾಡಿ ನಿತ್ಯ ಜೀವಕ್ಕೆ ಸೇರಿಸಲು ಮಾತ್ರವಲ್ಲದೆ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಡಲು ಯೇಸು ಕ್ರಿಸ್ತನು ನರಮನುಷ್ಯನಾಗಿ ಬಂದನು. ವಾಕ್ಯದಲ್ಲಿ ನೋಡ್ತೇವೆ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ಗುಣವಾಯಿತು. ನೀವು ಹೇಳಬೇಕು, ಯೇಸು ಕ್ರಿಸ್ತನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು. ಯೇಸುವಿನ ರಕ್ತದ ಬಲ, ಯೇಸುವಿನ ವಾಕ್ಯದ ಬಲ, ಯೇಸುವಿನ ಪುನರುತ್ಥಾನದ ಬಲ, ಪವಿತ್ರಾತ್ಮನ ಅಗ್ನಿ ಅಭಿಷೇಕ ಬಲ ನನ್ನ ಮೇಲೆ ಇಳಿದು ಬರಲಿ. ನೀವು ಹೇಳಬೇಕು, ಯೇಸು ರಕ್ತದಲ್ಲಿ ನಾನು ಗುಣವಾದೆ, ಯೇಸುವಿನ ಬಾಸುಂಡಗಳಿಂದ ನಾನು ಗುಣವಾದೆ ಎಂಬುದಾಗಿ ನೀವು ಹೇಳುವಾಗ ದೇವರ ಶಕ್ತಿ ನಿಮ್ಮ ಮೇಲೆ ಇಳಿದು ಬರ್ತದೆ. ಸರ್ವಶಕ್ತನಾದ ದೇವರ ಮಹಿಮೆ ನೀವಿರುವಂತಹ ಸ್ಥಳದಲ್ಲಿ ಇಳಿದು ಬರ್ತದೆ. ನೀವು ರೋಗದಲ್ಲಿ, ಹಾಸಿಗೆಯಲ್ಲಿ ಮಲಗಿಕೊಂಡಿದ್ದೀರೋ, ವೇದನೆ ಪಡ್ತಿದ್ದೀರೋ, ನಿಮ್ಮ ಶರೀರದಲ್ಲಿ ರೋಗದ ನಿಮಿತ್ತವಾಗಿ ಬಲಹೀನರಾಗಿದ್ದೀರೋ, ಈ ವಾಕ್ಯವನ್ನು ನಂಬಿ ಪ್ರಾರ್ಥನೆ ಮಾಡ್ರಿ. ಯೇಸು ರಕ್ತದಲ್ಲಿ ನಾನು ಗುಣವಾದೆ, ಯೇಸುವಿನ ಬಾಸುಂಡಗಳಿಂದ ಗುಣವಾದೆ ಎಂಬುದಾಗಿ ಹೇಳುವಾಗ ದೇವರ ಶಕ್ತಿ ನಿಮ್ಮ ಮೇಲೆ ಇಳಿದು ಬರ್ತದೆ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುತ್ತಾರೆ. ನೋಡ್ರಿ ಪ್ರಿಯರೇ, ಯೆಶಾಯನ ಪ್ರವಾದನ ಗ್ರಂಥ 48ನೇ ಅಧ್ಯಾಯ 17ನೇ ವಚನದಲ್ಲಿ, ನಿನ್ನ ವಿಮೋಚಕನು ಇಸ್ರಾಯೇಲರ ಸದಮಲ ಸ್ವಾಮಿ ಆದ ಯೆಹೋವನು ಹೀಗೆನ್ನುತ್ತಾನೆ, ನಾನೇ ನಿನ್ನ ದೇವರಾದ ಯೆಹೋವನು, ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವವನಾಗಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡ್ತಾರೆ. ಸಮಸ್ಯೆಗಳಿಂದ ಬಿಡುಗಡೆ ಕೊಡಲು ಆತನು ಶಕ್ತನಾಗಿದ್ದಾನೆ. ಎಲ್ಲ ಹೋರಾಟದ ಮೇಲೆ ಜಯವನ್ನು ಕೊಡಲು ಆತನು ಶಕ್ತನಾಗಿದ್ದಾನೆ. ಎಲ್ಲ ರೋಗಗಳಿಂದ ಬಿಡಿಸಿ ನಿಮಗೆ ಆರೋಗ್ಯವನ್ನು ಅನುಗ್ರಹಿಸಿಕೊಡಲು ಆತನು ಶಕ್ತನಾಗಿದ್ದಾನೆ. ನಮ್ಮೆಲ್ಲರಿಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪದಿಂದ ದೇವರು ಬಿಡುಗಡೆ ಕೊಟ್ಟಿದ್ದಾನೆ. ಆರೋಗ್ಯವನ್ನು ಅನುಗ್ರಹಿಸಿಕೊಡುವ ದೇವರಾಗಿದ್ದಾನೆ. ಮಾತ್ರವಲ್ಲದೆ ನಿಮಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ಈ ಲೋಕದಲ್ಲಿ ಯಾವ ರೀತಿ ನಡೀಬೇಕೆಂಬುದಾಗಿ ನಡೆಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಿಮಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ, ನಿಮ್ಮನ್ನು ಅಭಿವೃದ್ಧಿಪಡಿಸಿ, ನಿಮ್ಮನ್ನು ಆಶೀರ್ವದಿಸಿ, ನಿಮ್ಮನ್ನು ಉನ್ನತಿಗೆ ತರಲು ಆತನು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಈ ಸರ್ವಶಕ್ತನಾದ ದೇವರ ಮಹಿಮೆಯನ್ನು, ಆತನ ಶಕ್ತಿಯನ್ನು, ಆತನ ಕರುಣೆಯನ್ನು, ಆತನ ಸ್ವಭಾವವನ್ನು, ಆತನ ಗುಣವನ್ನು, ಆತನ ಕಾರ್ಯಗಳನ್ನು ನೀವು ತಿಳ್ಕೊಳ್ಳಬೇಕು. ಅದಕ್ಕಾಗಿಯೇ ದೇವರ ವಾಕ್ಯವನ್ನು ನೀವು ಕ್ರಮವಾಗಿ ಓದಿ ಧ್ಯಾನಿಸಿ ದೇವರ ಮೇಲೆ ನಂಬಿಕೆಯಿಟ್ಟು ಪ್ರಾರ್ಥನೆ ಮಾಡುವಾಗ ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆಯುತ್ತದೆ. ನಿಮ್ಮ ಕುಟುಂಬದಲ್ಲಿ ಅನೇಕ ಹೋರಾಟಗಳಿರಬಹುದು. ಅನೇಕ ಜನರು ಹೇಳುವುದುಂಟು, ನನ್ನ ಕುಟುಂಬದಲ್ಲಿ ತುಂಬ ಸಮಸ್ಯೆ ಇದೆ, ನನ್ನ ಮಕ್ಕಳು ನಾನು ಹೇಳುವ ಮಾತನ್ನು ಕೇಳುತ್ತಿಲ್ಲ, ಏನು ಮಾಡುವುದು ಎಂಬುದಾಗಿ ಪರಿತಪಿಸ್ತಾರೆ. ಪರಿತಪಿಸಬೇಡ್ರಿ. ಅದ್ಭುತಗಳನ್ನು ಮಾಡಲು ದೇವರು ಸಿದ್ಧನಾಗಿದ್ದಾನೆ. ನಿಮ್ಮ ಮಕ್ಕಳನ್ನು ದೇವರಿಗೆ ಸಮರ್ಪಣೆ ಮಾಡ್ರಿ. ದೇವರೇ, ನನ್ನಿಂದ ಆಗದ ಕಾರ್ಯ ನಿನ್ನಿಂದ ಸಾಧ್ಯ, ನಿನ್ನಿಂದ ಆಗದ ಕಾರ್ಯ ಒಂದೂ ಇಲ್ಲ, ನನ್ನ ಮಕ್ಕಳ ಜೀವಿತವನ್ನು ರೂಪಿಸಿರಿ ಎಂಬುದಾಗಿ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ರಿ.
ಕಷ್ಟದಲ್ಲಿ ಹೋರಾಟದಲ್ಲಿದ್ದೀರಾ, ಬಿಡುಗಡೆ ಕೊಡಲು ದೇವರು ಶಕ್ತನಾಗಿದ್ದಾನೆ. ದೇವರು ಹೇಳಿದ್ದಾರೆ, ಕಷ್ಟ ಕಾಲದಲ್ಲಿ ಮೊರೆ ಇಡ್ರಿ, ಬಿಡಿಸ್ತೇನೆ, ಆಗ ನನ್ನ ಕೊಂಡಾಡುವಿರಿ. ದೇವರು ಹೇಳಿದ್ದಾರೆ, ಎಲೆ ಕಷ್ಟಪಡುವವರೇ, ಹೊರವತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ಬೇಡಿಕೊಳ್ಳೋ ಪ್ರತಿಯೊಬ್ಬನು ಹೊಂತಾನೆ. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ತೀರಿ ಎಲ್ಲ ಹೊಂದಿಕೊಳ್ತೀರಿ ಎಂಬುದಾಗಿ ದೇವರು ಹೇಳಿದ್ದಾರೆ. ಆ ದೇವರ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಕುಟುಂಬವನ್ನು ದೇವರು ಕಟ್ಟುತ್ತಾರೆ, ನಿಮ್ಮ ಜೀವಿತವನ್ನು ಆಶೀರ್ವಾದ ಮಾಡುತ್ತಾರೆ, ನಿಮ್ಮನ್ನು ಉನ್ನತಿಗೆ ತರ್ತಾರೆ. ಈ ಲೋಕದಲ್ಲಿ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀವು ನಡೆಯಬೇಕಾದ ದಾರಿಯಲ್ಲಿ ದೇವರು ಅದ್ಭುತಕರವಾಗಿ ನಡೆಸುವಾತನಾಗಿದ್ದಾನೆ. ಸೋತು ಹೋಗ್ಬೇಡ್ರಿ, ಕುಗ್ಗಿ ಹೋಗ್ಬೇಡ್ರಿ, ವೇದನೆ ಪಡಬೇಡ್ರಿ. ದೇವರ ವಾಕ್ಯದ ಮೇಲೆ ನಂಬಿಕೆ ಇಡ್ರಿ. ದೇವರು ಎಲ್ಲರಿಗೂ ಅದ್ಭುತಗಳನ್ನು ಮಾಡಲು ಆತನು ಸಿದ್ಧನಾಗಿದ್ದಾನೆ. ಯಾಕಂದರೆ ನರ ಪ್ರಾಣಿಗೆಲ್ಲ ಆತನೇ ದೇವರು. ಆತನ ಕೈಯಲ್ಲಿ ಆಗದ ಕಾರ್ಯ ಒಂದೂ ಇಲ್ಲ. ಇದನ್ನು ನೀವು ನಂಬಬೇಕು, ನಂಬಿ ನೀವು ಪ್ರಾರ್ಥಿಸಬೇಕು. ನೋಡ್ರಿ, ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 40ನೇ ವಚನದಲ್ಲಿ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ದೇವರು ಹೇಳ್ತಾ ಇದ್ದಾರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಲಾಜರನು ಸತ್ತು ಹೋಗಿದ್ದಾನೆ. ಅವನು ಸತ್ತು ಸಮಾಧಿಯಲ್ಲಿ ಇಡಲ್ಪಟ್ಟು 4 ದಿವಸವಾಗಿದೆ. ಈ ಸಮಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಲಾಜರನ ಅಕ್ಕನಿಗೆ ದೇವರು ಹೇಳ್ತಾ ಇದ್ದಾರೆ, ಏನಂತ ಹೇಳ್ತಾ ಇದ್ದಾರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ನಿಮಗೆ ಅನೇಕ ವಿಧವಾದ ಸಮಸ್ಯೆಗಳಿರ್ಬೋದು, ಹೋರಾಟಗಳಿರ್ಬೋದು, ಕಷ್ಟಗಳಿರ್ಬೋದು, ನೀವು ಸೋತು ಹೋಗಿರ್ಬೋದು. ನೀವು ನಂಬುವಾಗ ದೇವರ ಮಹಿಮೆನ ನೀವು ಕಾಣ್ತೀರ. ಯಾಕಂದರೆ ಎಲ್ಲರಿಗೂ ಅದ್ಭುತಗಳನ್ನು ಮಾಡಲು ದೇವರು ಶಕ್ತನಾಗಿದ್ದಾನೆ. ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾನೆ. ನನ್ನ ಮಗಳೇ, ನನ್ನ ಮಗನೇ, ನೀ ನಂಬೋ, ನಾನು ನಿನಗೆ ಅದ್ಭುತವನ್ನು ಮಾಡ್ತೇನೆ. ಸರ್ವಶಕ್ತನಾದ ದೇವರು, ಮಹೋನ್ನತ ದೇವರು, ರಾಜಾದಿ ರಾಜನು, ಕರ್ತಾದಿ ಕರ್ತನು, ಆತನ ಕೈಯಲ್ಲಿ ಆಗದ ಕಾರ್ಯ ಒಂದೂ ಇಲ್ಲ. ಆತನು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮಗೆ ಅದ್ಭುತಗಳನ್ನು ಮಾಡಲು ಆತನು ಸಿದ್ಧನಾಗಿದ್ದಾನೆ. ಈ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡ್ರಿ. ಈ ವಾಕ್ಯವನ್ನು ಧ್ಯಾನ ಮಾಡ್ರಿ. ನನ್ನನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಾದ ದೇವರೇ, ನನ್ನನ್ನು ಮನ್ನಿಸಿ ರೂಪಿಸಿರಿ, ನನ್ನನ್ನು ಆಶೀರ್ವಾದ ಮಾಡ್ರಿ, ನನ್ನ ಸಮಸ್ಯೆಗಳಿಂದ ಬಿಡುಗಡೆ ಕೊಡ್ರಿ. ನಿನ್ನ ಕೈಲಿ ಆಗದ ಕಾರ್ಯ ಒಂದೂ ಇಲ್ಲ. ನಾನು ನಂಬುತ್ತೇನೆ ಎಂಬುದಾಗಿ ಹೇಳುವಾಗ ದೇವರು ಹೇಳಿದ್ರು, ನೀ ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ನೀವು ನಂಬುವಾಗ ದೇವರ ಮಹಿಮೆ, ದೇವರ ಶಕ್ತಿ ಪ್ರಕಟವಾಗ್ತದೆ. ನಿಮ್ಮ ಕುಟುಂಬದಲ್ಲಿ ದೇವರು ಅದ್ಭುತಗಳನ್ನು, ಅತಿಶಯಗಳನ್ನು ಮಾಡ್ತಾರೆ. ನಿಮ್ಮನ್ನು ಉನ್ನತಿಗೆ ತರ್ತಾರೆ, ನಿಮಗೆ ಬೋಧಿಸ್ತಾರೆ. ಎಲ್ಲರೂ ನಿಮ್ಮನ್ನು ಕೈ ಬಿಟ್ಟಿರಬಹುದು, ದೇವರು ಕೈ ಬಿಡುವ ದೇವರಲ್ಲ. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಭಯ ಪಡಬೇಡ್ರಿ, ಚಿಂತೆ ಮಾಡಬೇಡ್ರಿ, ದೇವರ ವಾಕ್ಯದ ಮೇಲೆ ನಂಬಿಕೆ ಇಡ್ರಿ. ಆತನು ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾನೆ. ನನಗೆ ಅಸಾಧ್ಯವಾದುಂಟೋ ಎಂಬುದಾಗಿ ಹೇಳಿದ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ಮಾಡಿ ಮುಗಿಸಲು ಆತನು ಶಕ್ತನಾಗಿದ್ದಾನೆ. ನಿಮಗೋಸ್ಕರ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪದಿಂದ ಬಿಡುಗಡೆ ಕೊಟ್ಟಂತ ಮಹೋನ್ನತ ದೇವರು, ಪ್ರೀತಿ ಸ್ವರೂಪನಾದ ದೇವರು, ಕರುಣುಳ್ಳ ದೇವರು ನಿಮಗೆ ಅದ್ಭುತಗಳನ್ನು ಮಾಡಲು ಶಕ್ತನಾಗಿದ್ದಾನೆ. ನೀವು ದೇವರ ಮೇಲೆ ನಂಬಿಕೆಟ್ಟು ಪ್ರಾರ್ಥನೆ ಮಾಡ್ರಿ. ದೇವರೇ, ನಿನ್ನ ಹೊರತು ನನಗೆ ದೇವರಿಲ್ಲ, ನೀನೇ ನನ್ನ ದೇವರು, ನೀನೇ ನನಗೆ ಸರ್ವವು, ನೀನು ನನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಲು ನೀನು ಶಕ್ತನಾಗಿದ್ದಿ ಎಂಬುದಾಗಿ ನಾನು ನಂಬುತ್ತೇನೆ. ನನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡ್ರಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿ ನಿಮ್ಮನ್ನು ಸಾಕ್ಷಿಯಾಗಿ ನಿಲ್ಲಿಸ್ತಾನೆ. ಬನ್ನಿ ಪ್ರಿಯರೇ, ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ಪರಲೋಕದ ತಂದೆಯಾದ ದೇವರೇ, ನೀನು ಸಕಲವನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವ, ಸಕಲವನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರಿಗೆ ನಿನ್ನಿಂದ ಆಗದ ಕಾರ್ಯ ಒಂದೂ ಇಲ್ಲ ಸ್ವಾಮಿ. ಎಲ್ಲವನ್ನ ಮಾಡಲು ನೀ ಶಕ್ತನಾದ ದೇವರು. ನಮಗೋಸ್ಕರ ನಿನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟಂತ ಮಹೋನ್ನತ ದೇವರು. ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ
ಯೇಸಪ್ಪ, ನನ್ನ ಕುಟುಂಬದಲ್ಲಿ ಇಂಥ ಅದ್ಭುತಗಳು ನಡೆಯಬೇಕು, ಈ ಸಮಸ್ಯೆಗಳಿಂದ ಬಿಡುಗಡೆ ಬೇಕು ಎಂಬುದಾಗಿ ಎಷ್ಟು ಜನರು ಪ್ರಾರ್ಥನೆ ಮಾಡ್ತಿದ್ದರು. ಒಂದು ವೇಳೆ ಸ್ವಾಮಿ ಶರೀರದಲ್ಲಿ ಆರೋಗ್ಯವಿಲ್ಲದೆ ನರಳುತ್ತಿರಬಹುದು, ವ್ಯಾಧಿಯಲ್ಲಿ ಸ್ವಾಮಿ ಬಾಧೆ ಪಡುತ್ತಿರಬಹುದು, ನಮಗೆ ಸುಕ್ಷೇಮನ್ನು ಉಂಟು ಮಾಡುವ ಎಲ್ಲ ದಂಡನೆಯನ್ನು ನೀನು ಅನುಭವಿಸಿದಿರಿ, ನಿನ್ನ ಭಾಷಣಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ ನೋಡೋ ಪ್ರಕಾರ ಯೇಸು ನಾಮದಲ್ಲಿ ಅವರು ಗುಣವಾಗಲಿ. ಅವರ ಕಷ್ಟಗಳಿಂದ ಬಿಡುಗಡೆ ಕೊಡ್ರಿ, ರೋಗದಿಂದ ಬಿಡುಗಡೆ ಕೊಡ್ರಿ, ಸಮಸ್ಯೆಗಳಿಂದ ಬಿಡುಗಡೆ ಕೊಡ್ರಿ, ಕುಟುಂಬ ಕಟ್ಟಲ್ಪಡಲಿ ಯೇಸು ನಾಮದಲ್ಲಿ. ಅವ್ರ ವಿರುದ್ಧವಾಗಿ ನಿಲ್ಲುವಂಥ ಎಲ್ಲ ವೈರ್ಯ ಬಲಗಳು ಯೇಸು ನಾಮದಲ್ಲಿ ಮುರಿಯಲ್ಪಡಲಿ. ಯೇಸಪ್ಪ, ನಿನ್ನಲ್ಲಿರುವಂಥ ಶಾಂತಿ, ಸಮಾಧಾನ, ಆರೋಗ್ಯ, ಸಮೃದ್ಧಿ, ನೀತಿ, ಜೀವ, ರಕ್ಷಣೆಯನ್ನು ಜೀವಿತಗಳ ಮೇಲೆ ಬಿಡುಗಡೆ ಮಾಡ್ತಾ ಇದೆ ಸ್ವಾಮಿ. ಅದ್ಭುತಗಳನ್ನು ಮಾಡಿ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ, ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಮಾತ್ರವಲ್ಲದೆ ಈ ಜೀವಳ ವಾಕ್ಯ ಅವರ ಜೀವಿತ 100ರಷ್ಟು ಕಾರ್ಯ ಮಾಡಲು ಸಹಾಯ ಮಾಡಿ. ಯೇಸುವಿನ ಅತೀ ಪರಿಶುದ್ಧವಾದ ನಾಮದಲ್ಲಿ ದೀನತೆಯಿಂದಲೂ ತಾಳ್ಮೆಯಿಂದಲೂ ಬೇಡಿ ಹೊಂದಿದ್ದೇವೆ ನಮ್ಮ ಜೀವುಳ್ಳ ತಂದೆಯೇ, ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ದೇವರು ಸರ್ವಶಕ್ತನು, ಎಲ್ಲರಿಗೂ ಅದ್ಭುತಗಳನ್ನು ಮಾಡುವ ದೇವರು. ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಲು ಆತನು ಸಿದ್ಧನಿದ್ದಾನೆ. ದೇವರ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುತ್ತಾನೆ. ದೇವರು ನಿಮ್ಮನ್ನು ಸಾಕ್ಷಿಯಾಗಿ ನಿಲ್ಲಿಸ್ತಾನೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮರ ಆಳ್ವಿಕೆ, ಪರಿಶುದ್ಧಾತ್ಮರ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.